ನಮಸ್ಕಾರ ಫ್ರೆಂಡ್ಸ್, ಇವತ್ತಿನ ದಿನ 17th ಫೆಬ್ರವರಿ ಸೋಮವಾರ ಮಾರ್ಕೆಟ್ ಓಪನ್ ಆಗ್ತಿದ್ದಂಗೆ ನಾವು ಪ್ಯಾನಿಕ್ ಸೆಲ್ಲಿಂಗ್ ನ ನೋಡಿದ್ವಿ. ಸ್ಟಾರ್ಟಿಂಗ್ ಆಫ್ ದ ಡೇ ಆಲ್ಮೋಸ್ಟ್ ಫಾರ್ 10 o'clock ವರೆಗೆ ಅಂತಾನೆ ಹೇಳ್ಬೋದು. ಅಲ್ಲಿಂದ ನಿಧಾನವಾಗಿ ಮಾರ್ಕೆಟ್ ರಿಕವರಿ ಕಾಣ್ತಾ ನಿಫ್ಟಿ ದಿನದ ಕೊನೆಯಲ್ಲಿ 22,959 ಹತ್ರ ಬಂದು ಕ್ಲೋಸ್ ಆಯಿತು. ಬ್ಯಾಂಕ್ ನಿಫ್ಟಿನಲ್ಲಿ ಮಾತ್ರ ಒಂದು ಒಳ್ಳೆ ರಿಕವರಿ. ಬ್ಯಾಂಕ್ ನಿಫ್ಟಿ 49,258 ಮೇಲೆ ಬಂದು ಕ್ಲೋಸಿಂಗ್ ನ ಕಂಡಿದೆ. ಸೊ ಇವತ್ತು ನಾನು ಅಬ್ಸರ್ವ್ ಮಾಡಿದ್ದು ಎರಡು ಪಾಯಿಂಟ್ಸ್ ನಾನು ಇಂಪಾರ್ಟೆಂಟ್ ಆಗಿ ನಿಮ್ಗೆ ಹೇಳ್ತೀನಿ. ಸೊ ಅದು ಮಾರ್ಕೆಟ್ ರಿಕವರಿಗೆ ಹಾಗೂ ಬರೋ ದಿನಗಳಲ್ಲಿ ಈ ರಿಕವರಿಗೆ ಸಪೋರ್ಟ್ ಮಾಡ್ಬೋದು ಅಂತ ಅನ್ಸುತ್ತೆ. ಮೊದಲನೇದಾಗಿ HDFC ಬ್ಯಾಂಕ್. ಸೊ ನೀವು ಕೂಡ HDFC ಬ್ಯಾಂಕ್ ಫಾಲೋ ಮಾಡ್ತಾ ಇದ್ರೆ ನಿಮ್ಗೆ ಗೊತ್ತಿರುತ್ತೆ. ಸೊ HDFC ಬ್ಯಾಂಕ್ ಅಲ್ಲಿ ನೋಡಿ ಒಂದು ಒಳ್ಳೆ ರಿಕವರಿ ಬಂತು. ಆಲ್ಮೋಸ್ಟ್ HDFC ಬ್ಯಾಂಕ್ ತನ್ನ ಎಲ್ಲಾ ಮೂವಿಂಗ್ ಆವರೇಜಸ್ ಗಳು ಇರ್ತವೆ. 10 ಡೇ, 20 ಡೇ, 50 ಡೇ, 100, 200 ಡೇ ಮೂವಿಂಗ್ ಆವರೇಜ್ ಎಲ್ಲ ಮೂವಿಂಗ್ ಆವರೇಜಸ್ ಗಳ ಮೇಲೆ ಬಂದು ಕ್ಲೋಸಿಂಗ್ ನ ಕಂಡಿದೆ. ಸೊ ಯೂಶಲಿ HDFC ಬ್ಯಾಂಕ್ ಅಲ್ಲಿ ಬೈಯಿಂಗ್ ಬರ್ತಾ ಇದೆ ಅಂತಂದ್ರೆ ಮೇನ್ ಆಗಿ FIIs ಇಲ್ಲಿ ಬೈನ ಮಾಡ್ತಿರ್ತಾರೆ. ಹಾಗಾಗಿ HDFC ಬ್ಯಾಂಕ್ ಅಲ್ಲಿ ಈ ರೀತಿ ರಿಕವರಿ ಬಂದಿರುತ್ತೆ. ಸೊ ಇದು ನನ್ನ ಎಕ್ಸ್ಪೆಕ್ಟೇಷನ್. ಸೊ ಇನ್ನು FIIs ಡೇಟಾ ಬಂದಿಲ್ಲ, ಮಾರ್ಕೆಟ್ ಕ್ಲೋಸ್ ಆಗ್ತಿದ್ದಂಗೆ ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಸೊ FIIs ಡೇಟಾದಲ್ಲಿ ನಾವು ಅಬ್ಸರ್ವ್ ಮಾಡ್ಬೇಕಾಗತ್ತೆ. ಮೇನ್ ಆಗಿ ಇಲ್ಲಿ FIIs ಸೆಲ್ಲಿಂಗ್ ಕಡಿಮೆ ಇರುತ್ತೆ ಅಥವಾ ಪಾಸಿಟಿವ್ ಬಂದಿರೋ ಚಾನ್ಸಸ್ ಇರುತ್ತೆ. ಇಲ್ಲಿ HDFC ಬ್ಯಾಂಕ್ ಮೂಮೆಂಟಮ್ ನೋಡ್ತಾ ಇದ್ರೆ ಇದು ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಆಗುತ್ತೆ. FIIs ರಿಟರ್ನ್ ಬೈಯಿಂಗ್ ಶುರು ಮಾಡಿದ್ರೆ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಡೆಫಿನೆಟ್ ಆಗಿ ಬರೋ ದಿನಗಳಲ್ಲಿ ನಾವು ರಿಕವರಿನ ಎಕ್ಸ್ಪೆಕ್ಟ್ ಮಾಡಬಹುದು. ಇದಲ್ಲದೆ ನಾನು ಇಂಪಾರ್ಟೆಂಟ್ ಆಗಿ ಮತ್ತೊಂದು ಹೇಳ್ಬೇಕಾಗಿರೋದು ಇಲ್ಲಿ ಇಂಡಿಯಾ ಬ್ಯಾಲೆನ್ಸ್ ಆಫ್ ಟ್ರೇಡ್ ಡಿಫಿಸಿಟ್ ಬಗ್ಗೆ. ಡಿಫಿಸಿಟ್ ಅಂತಂದ್ರೆ ನಮ್ಮ ಎಕ್ಸ್ಪೋರ್ಟ್ ಗಿಂತ ಇಂಪೋರ್ಟ್ ಹೆಚ್ಚಾಗಿದೆ ಅಂತ. ಸೊ ಇದು ಪ್ರೀವಿಯಸ್ಲಿ ಜನವರಿ 15th ರಂದು ಬಂದಿತ್ತು. ಆಗ 38 ಬಿಲಿಯನ್ ಅಷ್ಟು ಮೈನಸ್ ಇಲ್ಲಿ ಫೋರ್ಕಾಸ್ಟ್ ಇದ್ದಿದ್ದು. ಆಗ ಆಕ್ಚುಲ್ ಆಗಿ 21.94 ಬಿಲಿಯನ್ ಅಷ್ಟು ಡಿಫಿಸಿಟ್ ನ ಕಂಡಿತ್ತು. ಆಗ ಮಾರ್ಕೆಟ್ಗೆ ಅದು ಇಷ್ಟ ಆಗ್ಲಿಲ್ಲ. ಸೊ ಅದರ ಕರೆಕ್ಷನ್ ನಾವು 15th ಜನವರಿ ಹಾಗೂ 16th ಜನವರಿನಲ್ಲಿ ನೋಡಿರ್ತೇವೆ. ಹಾಗೂ ಈಗ 17th ಜನವರಿ ಸೋಮವಾರ ದಿನ ಫೋರ್ಕಾಸ್ಟ್ ಇದ್ದಿದ್ದು -24 ಬಿಲಿಯನ್ ಅಷ್ಟು, ಆದ್ರೆ ಆಕ್ಚುಯಲ್ ಆಗಿ ಬಂದಿದ್ದು 22.99 ಬಿಲಿಯನ್ ಅಷ್ಟು. ಸೊ ಇದು ಪ್ರೀವಿಯಸ್ ಗಿಂತ ಆಲ್ಮೋಸ್ಟ್ 1 ಬಿಲಿಯನ್ ಪ್ಲಸ್ ಆಗಿದೆ, ಆದ್ರೆ ಫೋರ್ಕಾಸ್ಟ್ ಗಿಂತ ಕಡಿಮೆ ಆಗಿದೆ. ಇದು ಸ್ವಲ್ಪ ನೆಗೆಟಿವ್ ಪ್ಲಸ್ ಪಾಸಿಟಿವ್ ಅಂತ ಕೂಡ ಹೇಳ್ಬೋದು. ಸೊ ಇದು ಬರ್ತಿದ್ದಂಗೆ ಇಂಡಿಯನ್ ಮಾರ್ಕೆಟ್ ಅಲ್ಲಿ ನಾವು ರಿಕವರಿನ ನೋಡಿದ್ವಿ. ಸೊ ಟ್ರೇಡ್ ಡಿಫಿಸಿಟ್ ಸ್ವಲ್ಪ ಇಂಪ್ರೂವ್ ಆಗ್ತಿರೋದು ಕೂಡ ನಮ್ಗೆ ಪಾಸಿಟಿವ್ ಆಗಿ ಕಂಡಿರ್ಬೋದು. ಹಾಗಾಗಿ ಸೆಕೆಂಡ್ ಹಾಫ್ ಅಲ್ಲಿ ಟ್ರೇಡ್ ಡಿಫಿಸಿಟ್ ಬಂದ್ಮೇಲೆ ಇನ್ನಷ್ಟು ಮೂಮೆಂಟಮ್ ಕೊಟ್ಟು ದಿನದ ಹೈಯಲ್ಲಿ ಬಂದು ನಿಫ್ಟಿ ಕ್ಲೋಸಿಂಗ್ ನ ಕಂಡಿದೆ. ಆದ್ರೆ ಇನ್ನು 23,000 ಕೆಳಗಡೆ ಇದೆ. ಇನ್ನು ನಮ್ಮ ಇಂಪಾರ್ಟೆಂಟ್ ಪ್ಯಾರಾಮೀಟರ್ಸ್ ಗಳನ್ನ ಚೆಕ್ ಮಾಡಿದ್ರೆ ಇಲ್ಲಿ ಇಂಡಿಯಾ ವಾಲಟಿಲಿಟಿ ಇಂಡೆಕ್ಸ್, ಇಂಡಿಯಾ ವಿಕ್ಸ್ ಇದು 15 ಮೇಲೆನೆ ಇದೆ. ಸ್ಟಾರ್ಟಿಂಗ್ ಆಫ್ ದ ಡೇ ಬಂದ ಕರೆಕ್ಷನ್ ಪ್ಯಾನಿಕ್ ಸೆಲ್ಲಿಂಗ್ ಇಂದ ಇದು ಹೈಯಲ್ಲಿ ಹೋಗಿ ಅದೇ ಲೆವೆಲ್ ಅಲ್ಲಿ ಇದೆ. ಸೊ 15 ಮೇಲೆ ಇರೋವರೆಗೂ ನಮ್ಗೆ ಇನ್ನು ಮಾರ್ಕೆಟ್ ಅಲ್ಲಿ ಪ್ಯಾನಿಕ್ ಅಂತೂ ಇದ್ದೇ ಇರುತ್ತೆ. ಇನ್ನು ನಾವು ಆಪ್ಷನ್ ಚೈನ್ ನ ಕೂಡ ಕ್ವಿಕ್ ಆಗಿ ನೋಡ್ಬೇಕು ಅಂತಂದ್ರೆ ಇಲ್ಲಿ ಟೋಟಲ್ ಓಪನ್ ಇಂಟ್ರೆಸ್ಟ್ ಪುಟ್ ಸೈಡ್ ಅಲ್ಲಿ 15 lakhs, ಕಾಲ್ ಸೈಡ್ ಅಲ್ಲಿ 18 lakhs. ಇನ್ನು ಬೇರೀಸ್ ಆಗಿದೆ, ಸ್ವಲ್ಪ ಹೆಚ್ಚಾಗಿದ್ದಾರೆ ಕಾಲ್ ರೇಟರ್ಸ್. ಇನ್ನು ಕಾಲ್ ಸೈಡ್ ಅಲ್ಲಿ ಚೇಂಜ್ ಇನ್ ಓಪನ್ ಇಂಟ್ರೆಸ್ಟ್ ಅಲ್ಲಿ ತಮ್ಮ ಪೊಸಿಷನ್ಸ್ ಗಳಿಂದ ಕಾಲ್ ರೇಟರ್ಸ್ ಹೊರಗಡೆ ಬರ್ತಿದ್ದಾರೆ. ಹಾಗೂ ಪುಟ್ ರೈಟರ್ಸ್ ಕೂಡ 23,000 ಮೇಲೆ ಇಲ್ಲಿ ತಮ್ಮ ಪೊಸಿಷನ್ಸ್ ಗಳಿಂದ ಹೊರಗಡೆ ಬರ್ತಿದ್ದಾರೆ. ಸೊ ಇದು ಸ್ವಲ್ಪ ಕನ್ಫ್ಯೂಸಿಂಗ್ ಆಗಿ ಇದೆ. ಸೊ ಕಾಲ್ ರೇಟರ್ಸ್ ಮಾತ್ರನೇ ಇಲ್ಲಿ ಹೊರಗಡೆ ಬರ್ತಿದ್ದಾರೆ ಅಂತಂದ್ರೆ ಮಾರ್ಕೆಟ್ ಅಲ್ಲಿ ರಿಕವರಿ ಬರೋ ಚಾನ್ಸಸ್ ಇತ್ತು. ಆದ್ರೆ ಇಲ್ಲಿ ಪುಟ್ ರೈಟರ್ಸ್ ಕೂಡ ಹೊರಗಡೆ ಬರೋದಕ್ಕಾಗಿ ಮೇ ಬಿ ನಿಫ್ಟಿ 23,000 ಮೇಲೆ ಸಸ್ಟೈನ್ ಆಗುತ್ತೋ ಇಲ್ಲೋ ನಾನು ನೋಡ್ಬೇಕಾಗತ್ತೆ. ಸೊ ಇಲ್ಲಿ ಏನಾದರೂ ಅಗೇನ್ ನಾಳೆ ದಿನ ಮಂಗಳವಾರ 18th ಫೆಬ್ರವರಿ ನಿಫ್ಟಿ 23,000 ಮೇಲೆ ಟ್ರೇಡ್ ಆಗ್ಬೇಕಾದ್ರೆ ಇಲ್ಲಿ ಚೇಂಜ್ ಇನ್ ಓಪನ್ ಇಂಟ್ರೆಸ್ಟ್ ಅಲ್ಲಿ ಅಡಿಷನಲ್ ಓಪನ್ ಇಂಟ್ರೆಸ್ಟ್ ಆಡ್ ಆಗ್ತಾ ಇದ್ರೆ ಸೊ ಆಗ ಮಾರ್ಕೆಟ್ ಅಲ್ಲಿ ರಿಕವರಿ ಬರೋ ಚಾನ್ಸಸ್ ಇರುತ್ತೆ. ಸೊ ಇದನ್ನ ನಾವು ಅಬ್ಸರ್ವ್ ಮಾಡ್ಬೇಕಾಗುತ್ತೆ. ಸೊ ಸದ್ಯಕ್ಕೆ ಮಾತ್ರ ಇಲ್ಲಿ ಸಪೋರ್ಟ್ ಅಂತ ನಾವು ತಗೊಂಡ್ರೆ 67,000 ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ 22,800 ಇದೆ. ಸೊ ಇದೇ ಮೇಜರ್ ಸಪೋರ್ಟ್ ಆಗಿರುತ್ತೆ. ಸೊ ಇದು ಆಪ್ಷನ್ ಚೈನ್ ಆಯ್ತು. ಈಗ ನಾವು ನಿಫ್ಟಿಗೆ ಬಂದ್ರೆ ನಿಫ್ಟಿ 22,963 ಹತ್ರ ಏನು ಕ್ಲೋಸ್ ಆಗಿದೆ. ನಿಫ್ಟಿನಲ್ಲಿ ಈಗಿನ ಲೆವೆಲ್ ಇಂದ ಮೇಲೆ ಇಲ್ಲಿ ಕಂಜೆಸ್ಟೆಡ್ ಲೆವೆಲ್ಸ್ ಇರ್ತವೆ. 10 ಡೇ ಮೂವಿಂಗ್ ಆವರೇಜ್, 20 ಡೇ ಮೂವಿಂಗ್ ಆವರೇಜ್ 23,050 ಇಂದ 23,250 ವರೆಗೆ ಇರುತ್ತೆ. ಸೊ ಮಂಗಳವಾರ ದಿನ ಮೂಮೆಂಟಮ್ ಬಂದ್ರೆ ಕೂಡ ಅದು ಸ್ಲೋ ಆಗಿರುತ್ತೆ. ಇವತ್ತಿನ ದಿನ ರೀತಿನೇ ಸ್ವಲ್ಪ ಮಾರ್ಕೆಟ್ ಕಾಡಿಸ್ಬೋದು. ಆದ್ರೆ ಯಾವಾಗ ನಿಫ್ಟಿ 23,250 ಮೇಲೆ ಸಸ್ಟೈನ್ ಆಗುತ್ತೆ ಅಲ್ಲಿಂದ ಒಂದು ಒಳ್ಳೆ ಮೂಮೆಂಟಮ್ ಸಿಗುತ್ತೆ. 23,250 ಮೇಲೆ ಕ್ಲೋಸಿಂಗ್ ನ ಕಂಡ್ರೆ 23,500 ನಾವು ಬುಧವಾರದವರೆಗೆ ನೋಡೋ ಚಾನ್ಸಸ್ ಇರುತ್ತೆ. ಇನ್ನು ನಿಫ್ಟಿ ವೀಕ್ ಅಂತ ಆಗೋದು
22,750 ಕೆಳಗಡೆ ಮೇ ಬಿ ಸ್ಟಾರ್ಟಿಂಗ್ ಆಫ್ ದ ಡೇ ಸ್ವಲ್ಪ ವಾಲಟಿಲಿಟಿನಲ್ಲಿ ಟ್ರ್ಯಾಪ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅಲ್ಲಿ ಕೇರ್ಫುಲ್ ಆಗಿರಿ. 22,750 ಏನಾದರೂ ನೆಗೆಟಿವ್ ನ್ಯೂಸ್ ಇಂದ ಅಥವಾ ಮಾರ್ಕೆಟ್ ಅಲ್ಲಿ ಹೆಚ್ಚಿನ ಸೆಲ್ಲಿಂಗ್ ಬಂದು 22,750 ಬ್ರೇಕ್ ಆದ್ರೆ ಇನ್ನಷ್ಟು ಹೆಚ್ಚಿನ ಕರೆಕ್ಷನ್ ಬರೋ ಚಾನ್ಸಸ್ ಇರುತ್ತೆ. ಇನ್ನು ನಿಫ್ಟಿನ ಬಿಟ್ರೆ ಬ್ಯಾಂಕ್ ನಿಫ್ಟಿನಲ್ಲಿ ಪೊಸಿಷನ್ ತಗೋಬೇಕು ಅಂತಂದ್ರೆ HDFC ನ ಫಾಲೋ ಮಾಡಿ. HDFC ನಲ್ಲಿ ರಿಕವರಿ ಬರೋಕೆ ಶುರುವಾಗಿ ಅಗೇನ್ ಬ್ಯಾಂಕ್ ನಿಫ್ಟಿ 49,500 ಮೇಲೆ ಸೆಷನ್ ಆದ್ರೆ ನಾವು ಇನ್ನಷ್ಟು ರಿಕವರಿನ ನೋಡ್ಬೋದು. ಇಲ್ಲ ಅಂತಂದ್ರೆ ಬ್ಯಾಂಕ್ ನಿಫ್ಟಿನಲ್ಲಿ ಯಾವುದೇ ಟ್ರೇಡ್ ನ ತಗೊಳ್ಳೋದು ಬೇಡ. ಪುಟ್ ಪೊಸಿಷನ್ಸ್ ಮಾತ್ರ ಬ್ಯಾಂಕ್ ನಿಫ್ಟಿನಲ್ಲಿ ಟ್ರೈ ಮಾಡೋದು ಬೇಡ ಅಂತ ಹೇಳ್ತೀನಿ. ಸೊ ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಾನು ಕೊಟ್ಟಿರೋ ಮಾಹಿತಿ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡೋದನ್ನ ಮರಿಬೇಡಿ. ನಿಮ್ಮ ಅನಿಸಿಕೆನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ಹಾಗೂ ನಿಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ ವಿಡಿಯೋನ ಶೇರ್ ಮಾಡಿ. ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಮುಂದಿನ ವಿಡಿಯೋ ಬರೋವರೆಗೂ ನಿಮ್ಗೆ ನನ್ನ ಕಡೆಯಿಂದ ಧನ್ಯವಾದಗಳು. ಥ್ಯಾಂಕ್ ಯು.